ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕ ಅಕಾಡೆಮಿ. ಸೊ ಪಿ ಜಿ ಸಿ ಇ ಟಿ ವೆರಿಫಿಕೇಷನ್ ಬಗ್ಗೆ ಆಗಲಿ ಯಾವುದೇ ಅಪ್ಡೇಟ್ ಬಂದಿರಲಿಲ್ಲ. ಬಟ್ ಇವಾಗ ಹೊಸದ ಒಂದು ಅಪ್ಡೇಟ್ ಬಂದಿದೆ. ಲಿಂಕ್ ಕೂಡ ಬಿಟ್ಟಿದ್ದಾರೆ ಅವರು, ಬಟ್ ಇದು ಆಕ್ಟಿವೇಟ್ ಆಗಿಲ್ಲ ಅಥವಾ ಸರ್ವರ್ ಎರರ್ ಇದೆ. ಸೊ ಅದಕ್ಕೋಸ್ಕರ ನಾನು ಕೂಡ ಯಾವುದೂ ಇದು ಮಾಡಿರಲಿಲ್ಲ, ಅಪ್ಡೇಟ್ಸ್ ಕೊಟ್ಟಿರಲಿಲ್ಲ. ಸೊ ಇವಾಗ ಒಂದು ಅಪ್ಡೇಟ್ ಬಂದಿದೆ. ಅದೇನಪ್ಪ ಅಂತಂದರೆ, ಸೊ ಇಲ್ಲಿ ನೋಡ್ಬೋದು ನೀವು ಪಿ ಜಿ ಸಿ ಇ 2024 MBA MCA ME MTech M ಆರ್ಕಿಟೆಕ್ಚರ್ ಡೌನ್ಲೋಡ್ ಪಿ ಜಿ ಸಿ ಇ 2024 ಕ್ಲೇಮ್ಸ್ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಕೂಡ ಆಗಿರ್ಬೋದು, ಅಥವಾ ಮೋಸ್ಟ್ ಪ್ರಾಬಬ್ಲಿ ಇದು ವೆರಿಫಿಕೇಷನ್ ಸ್ಲಿಪ್ಪೇ ಆಗಿರುತ್ತೆ. ರೈಟ್. ಸೊ ಇಲ್ಲಿ ಹೇಳ್ತಾರೆ ಪಿ ಜಿ ಸಿ ಇ ಫಸ್ಟ್ ಪಾಯಿಂಟ್ ನೋಡಿರಿ, ಪಿ ಜಿ ಸಿ ಇ 2024 ಕ್ಲೇಮ್ಸ್ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಈಸ್ ರಿಲೀಸ್ಡ್ ಆನ್ 29/10/2024 ಬೈ ಕನ್ಸಿಡರಿಂಗ್ ದ ಎಂಟ್ರೀಸ್ ಮೇಡ್ ಬೈ ದ ಕ್ಯಾಂಡಿಡೇಟ್ಸ್ ಇನ್ ದೇರ್ ಆನ್ಲೈನ್ ಅಪ್ಲಿಕೇಶನ್. ಕ್ಯಾಂಡಿಡೇಟ್ಸ್ ಕ್ಯಾನ್ ಡೌನ್ಲೋಡ್ ದ ಸೇಮ್ ಫ್ರಮ್ ದ KEA ವೆಬ್ಸೈಟ್. ಸೊ ಇಟ್ ಮೀನ್ಸ್ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಂತಹ ಸ್ಲಿಪ್ ಇರ್ಬೋದು. ಅಂದರೆ ಬೇಸ್ಡ್ ಆನ್ ಅವ್ರು ನೀವು ಏನೇನೋ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ್ರಲ್ಲ, ಆ ಆನ್ಲೈನ್ ಅಪ್ಲೋಡ್ ಮಾಡಿದಂತಹ ಡಾಕ್ಯುಮೆಂಟ್ಸ್ ಮೇಲೆ ಅವರು ವೆರಿಫಿಕೇಷನ್ ಸ್ಲಿಪ್ನ ಅಥವಾ ಅಕ್ನಾಲೇಜ್ಮೆಂಟ್ ಸ್ಲಿಪ್ನ ಬಿಡಬಹುದು. ಸೊ ಈ ಅಕ್ನಾಲೇಜ್ಮೆಂಟ್ ಸ್ಲಿಪ್ಪಲ್ಲಿ ಒಂದು ಸೀಕ್ರೆಟ್ ಕೀ ಇರುತ್ತೆ. ಸೊ ಈ ಸೀಕ್ರೆಟ್ ಕೀನ ಉಪಯೋಗ ಮಾಡ್ಕೊಂಡು ನೀವು ಆಪ್ಷನಲ್ ಎಂಟ್ರಿಗೆ ರೆಡಿ ಆಗ್ಬೋದು. ಸೊ ಆಪ್ಷನಲ್ ಎಂಟ್ರಿ ನಾನು ಹೇಳಿರೋಂಗೆ ಈ ಮಂತ್ ಎಂಡಲ್ಲಿ ಬರುತ್ತೆ ಅಂತ ಹೇಳಿದರೆ, ಆಬ್ವಿಯಸ್ಲಿ ಇದು ಈ ಮಂತ್ ಎಂಡಲ್ಲಿ ಬಂದಿದೆ. ನವಂಬರಿಂದ ಆಪ್ಷನಲ್ ಎಂಟ್ರಿ ಸ್ಟಾರ್ಟ್ ಆಗಬಹುದು. ಸೊ ದಿವಾಲಿ ಆಫ್ಟರ್ವರ್ಡ್ಸ್ ಅಥವಾ ನಾಳೆನೂ ಬಿಟ್ಬಿಡ್ಬೋದು, ನಾಟ್ ಕನ್ಫರ್ಮ್ಡ್. ಬಟ್ ಅಕ್ನಾಲೇಜ್ಮೆಂಟ್ ಸ್ಲಿಪ್ನ ರಿಲೀಸ್ ಮಾಡ್ತಾ ಇದ್ದಾರೆ, ಅವ್ರು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅಂತ ಅಂದರೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡಿರಿ, ಆಲ್ ದ ಕ್ಯಾಂಡಿಡೇಟ್ಸ್ ಆರ್ ಇನ್ಫಾರ್ಮ್ಡ್ ಟು ಬಿ ರೆಡಿ ವಿತ್ ದ ರಿಕ್ವೈರ್ಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್ or certificate as per the required format, and no excuse will be accepted for non-submission of original documents such as study certificate signed by BEO formats, marks card, reservation certificate, etc., and produce the same at the time of taking admission at the allotted college. It means document verification ಆನ್ಲೈನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಇವಾಗ ಕ್ಲೇಮ್ಸ್ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಬಿಡ್ತಿದ್ದಾರೆ ಅಂದರೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಂತಹ ಸ್ಲಿಪ್ನ ಬಿಡ್ತಿದ್ದಾರೆ. ಬಟ್ ಡಾಕ್ಯುಮೆಂಟ್ಸ್ನೆಲ್ಲ ಎಲ್ಲಿ ಸಬ್ಮಿಟ್ ಮಾಡಬೇಕು? ಡಾಕ್ಯುಮೆಂಟ್ಸ್ನೆಲ್ಲ ಸಬ್ಮಿಟ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಇನ್ಫಾರ್ಮ್ ಟು ಬಿ ರೆಡಿ ವಿತ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ದಾರೆ. ಸೊ ಯು ಹ್ಯಾವ್ ಟು ಬಿ ರೆಡಿ ವಿತ್ ಆಲ್ ದ ಡಾಕ್ಯುಮೆಂಟ್ಸ್. ನಾನು ಲಿಸ್ಟ್ ಔಟ್ ಮಾಡಿಕೊಟ್ಟಿದ್ದೀನಿ 10 ಡಾಕ್ಯುಮೆಂಟ್ಸ್ ಯಾವ್ಯಾವ ಅಂತ ಹೇಳಿದ್ದೀನಿ ಆಲ್ರೆಡಿ ನಾನು. ಸೊ ಆ 10 ಡಾಕ್ಯುಮೆಂಟ್ಸು ಯಾರು ರಿಸರ್ವೇಷನ್ ಬಂದರೆ ರಿಸರ್ವೇಷನ್, ಅಥವಾ 371J ಬಂದರೆ 371J. ಬಟ್ ಜನರಲ್ ಮೆರಿಟ್ಗೆ ಯಾವುದು ಬರಲ್ಲ, ಇನ್ಕಮ್ ಕಾಸ್ಟು ಬರಲ್ಲ, 371Jನೂ ಕೂಡ ಬರಲ್ಲ. ಬಟ್ ಅದನ್ನು ಹೊರತುಪಡಿಸಿ 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಅಪ್ಲಿಕೇಶನ್ನು, ಹಾಲ್ ಟಿಕೆಟು, ಆಮೇಲೆ ಸ್ಟಡಿ ಸರ್ಟಿಫಿಕೇಟು, ಕೌಂಟೆಡ್ ಸಬ್ BO ಸಿಗ್ನೇಚರ್ ಆಗಿರಬೇಕು, ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ PPC ಕೂಡ ಆಗಿರ್ಬೋದು, ಎರಡು ಕೂಡ ನಡೆಯುತ್ತೆ. ದೆನ್ ಇದನ್ನು ಹೇಳಿದ್ದೇನೆ, ಕಾಸ್ಟ್ ಇನ್ಕಮು 371J ಇದ್ದರೆ 371J. ಇದನ್ನೆಲ್ಲ ಸರ್ಟಿಫಿಕೇಟ್ ನೀವು ಕಾಲೇಜಲ್ಲಿ ಸಬ್ಮಿಟ್ ಮಾಡಲೇಬೇಕು. ಅಂದರೆ ನೀವು ಅಲಾಟ್ ಆದಮೇಲೆ, ಅಂದರೆ ಫಸ್ಟ್ ರೌಂಡ್ ಅಲಾಟ್ ಆದಮೇಲೆ ಏನು ಕಾಲೇಜ್ ಸಿಗುತ್ತೋ, ಅಥವಾ ಸೆಕೆಂಡ್ ರೌಂಡ್ ಅಲಾಟ್ ಏನು ಕಾಲೇಜ್ ಸಿಗುತ್ತೋ ಆ ಕಾಲೇಜಿಗೆ ನೀವು ಸಬ್ಮಿಟ್ ಮಾಡಲೇಬೇಕು. Done. Next, third point ನೋಡ್ರಿ, seat allotted to the candidates will be withdrawn immediately in case if a candidate obtained the seat by furnishing the wrong information, and candidates will be held responsible. It means ನೀವೇನೋ ಸುಳ್ಳು ಮಾಹಿತಿ ಕೊಟ್ಟು ಏನಾದರೂ ಸೀಟ್ಸ್ನ ತೊಗೊಂಡಿದ್ರೆ ಅವಾಗ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ. ನೀವು ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಿರಲ್ಲ, ಆ ಡಾಕ್ಯುಮೆಂಟ್ಸ್ ಕೊಟ್ಟಾಗ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಇವು ಫೇಕ್ ಆಗಿ ಮಾಡಿದರೆ ಏನೋ ಮಾಡಿದ್ರೆ ಅಂತ ಗೊತ್ತಾಗುತ್ತೆ. ಸೊ ಸೀಟು ಕ್ಯಾನ್ಸಲ್ ಆಗುತ್ತೆ. ಆ ರೀತಿ ಯಾರೂ ಮಾಡಲ್ಲ, ಮೋಸ್ಟ್ ಪ್ರಾಬಬ್ಲಿ 99% ಆ ರೀತಿ ಯಾರು ಮಾಡಲ್ಲ. ಆ ರೀತಿ ಏನಾದ್ರು ಮಾಡೋಂಗಿದ್ರೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಿಮ್ಮದು ಕಾಸ್ಟ್ ಇನ್ಕಮ್ ಕರೆಕ್ಟಾಗಿ ನೋಡ್ಕೊಳ್ರಿ, ಅದ್ರ ಬೇಸಿಸ್ ಮೇಲೇ ಮಾಡ್ಕೊಳ್ರಿ. ಸೊ ಇಫ್ ಯು ಆರ್ ಬಿಲಾಂಗ್ ಟು 3B 2A ಈ ರೀತಿ ಏನಾರು ಆಗಿದ್ದರೆ, ಅದೇ ರೀತಿ ಮಾಡ್ಕೊಡ್ರಿ. ಇನ್ ಕೇಸ್ ಏನಾರು ಆಗಿರಲಿಲ್ಲಪ್ಪ ಅಂದರೆ GM ಆಗಿದ್ರೆ GM ಅಂತಲೇ ಮಾಡ್ಕೊಡ್ರಿ. ಅವಾಗ 2A 2B ಏನು ರಿಸರ್ವೇಷನ್ ಮಾಡ್ಕೊಬೇಡ್ರಿ, GM ಅಂತಲೇ ಹೋಗಿ. ಡನ್. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್, ಬಿ ರೆಡಿ ವಿತ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಫೋರ್ತ್ ಪಾಯಿಂಟ್ ಹೇಳ್ತಾರೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ required for each eligibility clause is defined in the information bulletin hosted by KE website. ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವ ಬೇಕು ಅಂತ ಅವರು ಬುಲೆಟಿನ್ ಕೊಟ್ಟಿದ್ರು, ಆ ಬುಲೆಟಿನ್ ಆಲ್ರೆಡಿ ಇದೆ. ಸೊ ಆ ಬುಲೆಟಿನಲ್ಲಿ ನಾನು ನೋಡ್ಕೊಂಡ್ಬಿಟ್ಟು ನಿಮಗೆಲ್ಲ ಆಲ್ರೆಡಿ ಹೇಳಿದ್ದೀನಿ, 2-3 ಕ್ಲಾಸಲ್ಲಿ ಹೇಳಿದ್ದೀನಿ ಯಾವ 10 ಡಾಕ್ಯುಮೆಂಟ್ಸ್ ಯಾವ ಬೇಕಾಗುತ್ತೆ ಅಂತ ಹೇಳಿದ್ದೀನಿ. ಆ ಡಾಕ್ಯುಮೆಂಟ್ಸ್ ಸ್ಕ್ರೀನ್ಶಾಟ್ ತುಂಬ ಜನರ ಹತ್ರ ಇದೆ. ಸೊ ಇನ್ ಕೇಸ್ ಯಾರ ಹತ್ರ ಎಲ್ಲ ನಾವು ವಾಟ್ಸಪ್ ಗ್ರೂಪ್ ಏನು ಜಾಯ್ನ್ ಆಗ್ತಾರಲ್ಲ, ಆ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತಾರೆ ಸ್ಟೂಡೆಂಟ್ಸ್, ನಾನು ಕೂಡ ಮತ್ತೊಂದು ಸತಿ ಹಾಕ್ತೀನಿ. ಬಟ್ ಆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ರೆಡಿ ಇರಲೇಬೇಕು. ಆ್ಯಂಡ್ ಸ್ಟಡಿ ಸರ್ಟಿಫಿಕೇಟ್ ಸೈನ್ ಬೈ BU ಇಸ್ ಮಸ್ಟ್ ಆ್ಯಂಡ್ ಶುಡ್. ಅವ್ರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಸಚ್ ಆಸ್ ಸ್ಟಡಿ ಸರ್ಟಿಫಿಕೇಟ್ ಕೌಂಟೆಡ್ ಸೈನ್ ಬೈ BU ಅಂತ ಹಾಕಿದ್ದಾರೆ, ಅದು ಮಸ್ಟ್ ಆ್ಯಂಡ್ ಶುಡ್, ಯು ಶುಡ್ ಹ್ಯಾವ್. ಡನ್. ನೆಕ್ಸ್ಟ್ 5ನೇ ಪಾಯಿಂಟು, ಬಿಫೋರ್ admitting the college authorities should verify the eligibility criteria and documents as per the PGC 2024 claims acknowledgement slip and should collect all the original documents. ಸೊ ಕ್ಲೈಮ್ಸ್ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಏನು ಕೊಟ್ಟಿರ್ತಾರೆ ಅದರ ಪ್ರಕಾರ ಕಾಲೇಜವರು ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ನ ತೊಗೋತಾರೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವ್ರು ತೊಗೋತಾರೆ. ಹೇಳ್ತಾರೆ ನೋಡಿ, ಶುಡ್ ಕಲೆಕ್ಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ದಾರೆ. ದೆನ್ 6th ಪಾಯಿಂಟ್ ಇನ್ ದ ಲಾಸ್ಟ್ ಪಾಯಿಂಟ್, ನಾನ್ ಕರ್ನಾಟಕ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಎಲಿಜಿಬಲ್ ಫಾರ್ ರಿಸರ್ವೇಷನ್. ಹೆನ್ಸ್ ಇಫ್ ದೇ ಹ್ಯಾವ್ ಸ್ಕೋರ್ಡ್ ದ ರಿಕ್ವೈರ್ಡ್ ಮಿನಿಮಮ್ 50% or above fixed for a general merit as per the qualifying criteria. It means if anyone from the non-Karnataka background, you will be not eligible for any reservation. ಯಾವುದೇ kind of reservation you will be not eligible, and you will be treated as a general merit student.
Is that fine? Please note that SC, ST, OBC eligibility criteria are applicable to Karnataka SC, ST, OBC candidate. It means for non-Karnataka student, SC, ST, OBC reservation is not applied. Only for the Karnataka students, SC, ST, OBC eligibility criteria will be applied. So ಇದು ನೆನ್ಪಿಟ್ಕೊಡ್ರಿ. ಅಕ್ನಾಲಜ್ಮೆಂಟ್ ಸ್ಲಿಪ್ನ ವೆರಿ ಸೂನ್, ಮೋಸ್ಟ್ ಪ್ರಾಬಬ್ಲಿ ಇವತ್ತು ರಾತ್ರಿ ಅಥವಾ ನಾಳೆ ಬಿಟ್ಬಿಡ್ತಾರೆ ಅಕ್ನಾಲಜ್ಮೆಂಟ್ ಸ್ಲಿಪ್ನ. ಅದನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಡೌನ್ಲೋಡ್ ಮಾಡ್ಕೊಳ್ಳುವಾಗ ನಿಮ್ಮ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿದ್ರೆ ಓಪನ್ ಆಗುತ್ತೆ ಅಕ್ನಾಲಜ್ಮೆಂಟ್ ಸ್ಲಿಪ್ಪು. ಆ ಅಕ್ನಾಲಜ್ಮೆಂಟ್ ಸ್ಲಿಪ್ಪಲ್ಲಿ ಕ್ಲಾಸ್ ಎ ಬಂದಿದೆಯೋ ಅಥವಾ ಕ್ಲಾಸ್ ನಿಮ್ದು ಯಾವ ಕ್ಲಾಸ್ ಇದೆ ನೋಡ್ರಿ, ಅಪ್ಲಿಕೇಶನ್ ಓಪನ್ ಮಾಡಿ. ನೀವು PGCET ಅಪ್ಲಿಕೇಶನ್ ಹಾಕಿದ್ರಲ್ಲ, ಅಪ್ಲಿಕೇಶನ್ ಪ್ರಿಂಟ್ ಕಾಪಿ ಎಲ್ಲರ ಹತ್ರ ಇರುತ್ತೆ, ಅದನ್ನು ಓಪನ್ ಮಾಡಿ. ಅಲ್ಲಿ ಬರುವಂತಹ ಕ್ಲಾಸು ಇಲ್ಲಿ ಕ್ಲಾಸು ಒಂದೇ ಇದೆಲ್ಲ ಚೆಕ್ ಮಾಡ್ಕೊಡ್ರಿ. ದ್ಯಾಟ್ ಈಸ್ ಇಂಪಾರ್ಟೆಂಟ್. ಆ ಕ್ಲಾಸ್ ಸರಿ ಇದೆಲ್ಲ ನೋಡ್ಕೊಡ್ರಿ. ಅದಾದ್ಮೇಲೆ ಸೀಕ್ರೆಟ್ ಕೀ ಇರುತ್ತೆ. ಸೀಕ್ರೆಟ್ ಕೀ ದಯಮಾಡಿ ಕೈ ಮುಗಿತೀನಿ, ಯಾರು ಅದನ್ನ ಕಳ್ಕೊಬೇಡ್ರಿ. ಸೀಕ್ರೆಟ್ ಕೀ ಇಲ್ಲದೆ ನೀವು ಆಪ್ಷನಲ್ ಎಂಟ್ರಿ ಮಾಡೋಕ್ಕೆ ಅಸಾಧ್ಯ, ಮಾಡೋಕ್ಕೆ ಆಗಲ್ಲ. ಸೀಕ್ರೆಟ್ ಕೀ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನ ಯಾರ ಜೊತೆ ಕೂಡ ಶೇರ್ ಮಾಡಬೇಡ್ರಿ. ಇಸ್ ದಟ್ ಫೈನ್ ಎವ್ರಿ ಒನ್? ಫೈನ್. ಸೊ ಇದ್ರ ಜೊತೆಗೆ ನಿಮ್ಮ ಲಾಗಿನ್ ಐ ಡಿ ಪಾಸ್ವರ್ಡ್ ನಿಮ್ಗೆ ನೆನಪಿರಬೇಕಾಗುತ್ತೆ. ಇನ್ ಕೇಸ್ ಯಾರಿಗೋ ನೆನಪಿಲ್ಲ, ಫಾರ್ವರ್ಡ್ ಪಾಸ್ವರ್ಡ್ ಕೊಡ್ರಿ. ನಿಮ್ಮ ರಿಜಿಸ್ಟರ್ಡ್ ಮೇಲ್ ಐ ಡಿ ಅಥವಾ ನಿಮಗೆ ಫೋನ್ ನಂಬರ್ ಕೊಟ್ಟಿರ್ತಾರೆ, ಅದಕ್ಕೆ ಬರುತ್ತೆ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊ ಅಥವಾ ಫಾರ್ವರ್ಡ್ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗ್ಬೋದು, ಅದು ಸಮಸ್ಯೆ ಇಲ್ಲ. ಬಟ್ ಆಸ್ ಆಫ್ ನೌ ಅಕ್ನಾಲಜ್ಮೆಂಟ್ ಸ್ಲಿಪ್ನ ಮೋಸ್ಟ್ ಪ್ರಾಬಬ್ಲಿ ಇವತ್ತು ರಾತ್ರಿ ಅಥವಾ ಈಗ ಬಿಟ್ಟಿರ್ಬೋದು ಆಲ್ಮೋಸ್ಟ್, ಅದು ಇನ್ನೂ ಪ್ರೊಸೆಸ್ ಆಗ್ತಾ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ನಾಳೆಗೆ ಇಟ್ ವಿಲ್ ಬಿ ಅವೈಲೇಬಲ್. ಸೊ ಬಿ ರೆಡಿ ವಿತ್ ಅ ಮಾಕ್ ಅಲಾಟ್ಮೆಂಟ್, ಮಾಕ್ ಆಪ್ಷನಲ್ ಎಂಟ್ರಿ ಮಾಡೋಕ್ಕೆ ರೆಡಿ ಆಗಿರಿ. ಐ ಹೋಪ್ 99% ಪೀಪಲ್ ಆರ್ ರೆಡಿ. ನಾವು ಇವಾಗ ರೆಡಿ ಆಗಿದ್ದೀರಾ. ಸೊ ಇನ್ನು ಯಾರೇ ರೆಡಿ ಆಗಿಲ್ಲ, ಮಾಕ್ ಅಲಾಟ್ಮೆಂಟ್ಗೆ ರೆಡಿ ಆಗ್ರಿ. ಸೊ ಇನ್ನಾದ್ಮೇಲೆ ಕಂಟಿನ್ಯೂಸ್ ವೀಡಿಯೋಸ್ ಬರುತ್ತೆ. ಯಾಕಂದರೆ ಇನ್ಮೇಲೆ ನಾವು ಆಪ್ಷನಲ್ ಎಂಟ್ರೀಸ್ ಮಾಡಬೇಕು, ಮಾಕ್ ಅಲಾಟ್ಮೆಂಟ್, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಅದ್ರ ಕಟ್ ಆಫ್ ನಾವು ಅನಲೈಸ್ ಮಾಡಬೇಕು. ತುಂಬ ವೀಡಿಯೋಸ್ ಬರ್ತವೆ ಇನ್ಮೇಲೆ. ಬಿಕಾಸ್ ಇವಾಗ ಯಾವುದು ವೀಡಿಯೋಸ್ ಯಾಕೆ ಮಾಡಲಿಲ್ಲಪ್ಪ ಅಂದರೆ ಯಾವುದೂ ಅಪ್ಡೇಟ್ ಇರಲಿಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಡೂ ಸುಮ್ಮನೆ ಯಾವುದೋ ಒಂದು ವೀಡಿಯೋ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಯಾವುದೋ ಒಂದು ಅಪ್ಡೇಟ್ ಬಂದಿರಲಿಲ್ಲ. ಸೊ ಇವತ್ತು ಅಪ್ಡೇಟ್ ಬಂದಿದೆ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಇರ್ತವೆ. ಯಾವ ರೀತಿ ಮಾಡ್ತಾ ಹೋದ್ರು ಸ್ಟೆಪ್ ಬೈ ಸ್ಟೆಪ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಐ ಆಮ್ ಗೋಯಿಂಗ್ ಟು ಅಪ್ಡೇಟ್, ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಡೋಂಟ್ ವರಿ ಅಬೌಟ್ ದಟ್. ಬಟ್ ಅಕ್ನಾಲಜ್ಮೆಂಟ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ರೆಡಿ ಆಗಿರಿ. ಇದೊಂದು ಬಿಟ್ಟಿದ್ದಾರೆ ಇವಾಗ, ಅದು ಇನ್ನೂ ಲಿಂಕ್ ಕೂಡ ಇನ್ನೂ ಬಂದಿತ್ತು. ನನಗೆ ಒಬ್ಬರು PDF ಕಳಿಸಿದ್ರೆ ಲಿಂಕ್ ಇನ್ನೂ ಓಪನ್ ಆಗಿಲ್ಲ ಅಂತ ಅನಿಸುತ್ತೆ ಈ ವಿಡಿಯೋ ಮಾಡೋ ಟೈಮಲ್ಲಿ. ನೀವು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ಸ್ವಲ್ಪ ಮತ್ತೆ ನೀವು ಟ್ರೈ ಮಾಡಿದ್ರೆ ನಿಮಗೆ ಈ ಒಂದು PDF ಸಿಗುತ್ತೆ. ನಾಟ್ ಅನ್ ಇಶ್ಯೂ. ಡನ್, ಫೈನ್. ಸೊ ದಿಸ್ ಇಸ್ ಅಬೌಟ್ ದ ಟುಡೇಸ್ ವಿಡಿಯೋ. ಸೊ ಬಿ ರೆಡಿ ವಿತ್ ಆಪ್ಷನಲ್ ಎಂಟ್ರಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಡ್ರಿ. ಯಾವ ಡಾಕ್ಯುಮೆಂಟ್ಸ್ ಲಿಸ್ಟ್ ಇದೆ, ಲಿಸ್ಟ್ ಯಾರಿಗೂ ಗೊತ್ತಿಲ್ಲ, ಒಂದು ವಿಡಿಯೋ ಇದೆ, ಹೋಗಿ ನೋಡ್ಕೊಡ್ರಿ. ಅದನ್ನ ಮೋಸ್ಟ್ ಪ್ರಾಬಬ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ವೀಡಿಯೋಸ್ ಬೇಕು, ಯಾವ ಇದು ಬೇಕು, ಡಾಕ್ಯುಮೆಂಟ್ಸ್ ಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ಅದು ಸ್ವಲ್ಪ ನೋಡ್ಕೊಡ್ರಿ. ನಾನು ಇನ್ನೊಂದ್ಸತಿ ಬೇಕಾದ್ರೆ ಗ್ರೂಪಲ್ಲಿ ಶೇರ್ ಮಾಡಿ ಕೊಡ್ತೀನಿ. ಫೈನ್. ಸೊ ದಿಸ್ ಇಟ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ಅಪ್ಡೇಟ್ ಜೊತೆ ಮತ್ತೊಮ್ಮೆ ಮೀಟ್ ಆಗ್ತೀನಿ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಆಪ್ಷನಲ್ ಎಂಟ್ರಿ. Be ready with that. So we'll meet next class. Till then, God bless you and bye-bye.